ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪುರಸಭೆಗೆ ಅನುಮೋದನೆಯಾಗಿರುವ ಕ್ರಿಯಾ ಯೋಜನೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಬಿಡುಗಡೆಯಾದ 2,56,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಬಡ್ಡಕಟ್ಟೆ ನೇತ್ರಾವತಿ ನದಿ ಕಿನಾರೆಯಲ್ಲಿ ಗಿಡ ನೆಡುವ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ನಗರೋತ್ಥಾನದ ನಿಧಿಯಿಂದ ನಮಗೆ ಕೊಡಲ್ಪಟ್ಟಂಥ 2,56,00,000 ಈಗಾಗಲೇ ಈ ಒಂದು ಸ್ಮಶಾನಕ್ಕೆ ರುದ್ರಭೂಮಿಗೆ ಒಂದು ಡೆವಲಪ್ಮೆಂಟ್ಗೆ ಸುಮಾರು 65 ಲಕ್ಷ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಹಮ್ಮಿಕೊಂಡಾಗಿದೆ. ಈಗಾಗಲೇ ಕೆಲಸ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಮುಖ್ಯವಾಗಿ ಈ ಒಂದು ಪುರಸಭೆಗೆ ಭಾಳಷ್ಟು, ಯಾಕಂದರೆ ಸುಮಾರು 60 ಕೋಟಿಯಷ್ಟು ನಾವು UGDಗೆ ಇಟ್ಟಿದ್ದೇವೆ ದುಡ್ಡು. ಕಳೆದ 2-3 ವರ್ಷಗಳಿಂದಲೂ ಜಾಗದ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಕೋರ್ಟು ಕಚೇರಿಗಳನ್ನು ಅಲೆದಾಡಿ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಅದು ಆದಷ್ಟು ಶೀಘ್ರವಾಗಿ ಆದರೆ UGDದೊಂದು ದೊಡ್ಡ ಪ್ರಾಬ್ಲಮ್ ಇಲ್ಲಿದು ಆಗ್ತದೆ. ಎರಡನೇದು ನೀರಿನ ವ್ಯವಸ್ಥೆ. ಎರಡನೇ ಹಂತದಿದ್ರಲ್ಲಿ ಅಮೃತ ಇದರಲ್ಲಿ ನಾವು ಸುಮಾರು 40 ಕೋಟಿಯಷ್ಟು ನೀರಿಗೂ ಕೂಡ ಪೈಪ್ಲೈನ್ ಆಗಿದೆ. ಆ ಪೈಪ್ಲೈನ್ ಹೇಗೆ ಆಗಿದೆ, ಹೇಗೆ ಮಾಡ್ತಾರೆ ಅಂತಂದ್ರೆ ನೀವೇ ಇಲ್ಲಿ ಲೋಕಲ್ಗಳು ನೋಡಬೇಕು. ಯಾಕಂದ್ರೆ ದುಡ್ಡು ತರೋದು ಮತ್ತು ಮತ್ತೊಂದು ಕೆಲಸ ನಮ್ಮದು. ಈ 3 ಪ್ರಾಜೆಕ್ಟ್ ದೊಡ್ಡದು ಪ್ರಾಜೆಕ್ಟ್ ಅಗತ್ಯ ಇರುವಂಥದ್ದು. ಒಂದು ಡ್ಯಾಮ್ ಆಗಬೇಕಿತ್ತು, ಆಗಿದೆ, ನೀರು ನಿಂತಾಗಿದೆ, ನಮ್ಮ ಕಣ್ಣಿಗೆ ಕಾಣ್ತದೆ ಬೇಕಾದಷ್ಟು ನೀರು. ಎರಡನೇದು ನಮಗೆ ಡ್ರೈನೇಜ್, ಅದಕ್ಕೂ UGDಗೆ ದುಡ್ಡು ತಂದು ಆಗಿದೆ. ಅದಕ್ಕೆ ಸಣ್ಣ ಮಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಜಾಗದ ಪ್ರಾಬ್ಲಮ್. ಈಗ ಗೋವಿಂದ್ರ ಹೇಳಿದರು ಇದು ಎಲ್ಲ ಆಗಿದೆ, ಅದರದೆಲ್ಲ ಇನ್ನು ಸಣ್ಣ ಪುಟ್ಟ ಬಾಕಿ ಇದೆ ಅಂತ. ಅದಾಗಿಬಿಟ್ರೆ ಅದು ಕೆಲಸ ಪ್ರಾರಂಭ ಆಗೋದು, ಟೆಂಡರ್ ಇಮಿಡಿಯೇಟ್ ಕರೀತಾರೆ. ಮೂರನೇದು ನೀರಿದು ಈಗಾಗಲೇ ಆಗಿ ಕೆಲಸ ಆಗ್ತಾ ಇದೆ. ಎಲ್ಲಿ ತೊಂದರೆಗಳಿದೆ ಅದು ನನ್ನ ಗಮನಕ್ಕೂ ತಂದರು ಮತ್ತು ಅಧಿಕಾರಿಗಳನ್ನು ಹಿಡಿದು. ಯಾಕೆಂದರೆ ಅಧಿಕಾರಿಗಳು ಅವರು ಅಷ್ಟು ಎಲ್ಲರಿಗೂ ಅಷ್ಟೇ, ಅವರು ಸ್ವಲ್ಪ ಸಮಯ ಬಂದಾಗ ಹೋಗ್ತಾರೆ. ಅವರು ಯಾವುದರಲ್ಲಿ ಸಿಕ್ಕಿಬಿಡೋದು ಅಷ್ಟೇ ಅವ್ರದ್ದು ಕಾರ್ಯಕ್ರಮ ಹೊರತು ಬೇರೆ 3ನೇ ಕಾರ್ಯಕ್ರಮ ಹೋಗೋದಿಲ್ಲ ಅವರು. ಅದರಿಂದ ನಾವು ನಮ್ಮ ಕೆಲಸದ್ದು, ನನ್ನ ಡ್ಯೂಟಿ, ನಮ್ಮದು ಎಲ್ಲರದು.